ಜೈ ಶ್ರೀಕೃಷ್ಣ. ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜೋರಾಗಿ ಹೇಳಿ. ವಿಜಯಲಕ್ಷ್ಮಿ ಸಿ.ವಿ. ವಿಜಯಲಕ್ಷ್ಮಿ ಸಿ.ವಿ. ವಿಜಯಲಕ್ಷ್ಮಿ. ಓಕೆ. ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಮ್ಮ. ಶುರು ಮಾಡಲ. ಮೊದಲನೇ ಪ್ರಶ್ನೆ ತಮಗೆ, ಶ್ರೀಮದ್ ಭಾಗವತಕ್ಕೆ ಯಾವುದು ಸಂಬಂಧವು ಶ್ರೀಮದ್ ಭಾಗವತಕ್ಕೆ ಯಾವುದು ಸಂಬಂಧವು ಎನಿಸುವುದು? ಯಾವುದು ಸಂಬಂಧವು ಎನಿಸುವುದು? ಭಾಗವತವನ್ನು ಆಲಿಸುವುದು ಸಂಬಂಧವು ಎನಿಸುವುದು. ಆಲಿಸುವುದೇ ಸಂಬಂಧ, ಸರಿಯಾದ ಉತ್ತರ. ಅದನ್ನು ಕೇಳುವುದೇ ಒಂದು ಸಂಬಂಧ ಇದಕ್ಕೆ ಅಂತ ಸರಿಯಾದ ಉತ್ತರ. ಈ ಹಿಂದೆ ಎರಡನೇ ಪ್ರಶ್ನೆ ತಮಗೆ, ಈ ಹಿಂದೆ ಯಾರು ತನ್ನ ಉಳಿದಿರುವ ಆಯುಷ್ಯದ ಎರಡೇ ಮುಹೂರ್ತ ಸಮಯದಲ್ಲಿ ಈ ಹಿಂದೆ ತನ್ನ ಉಳಿದಿರುವಂಥ ಆಯುಷ್ಯದ ಎರಡೇ ಮುಹೂರ್ತ ಸಮಯದಲ್ಲಿ ಭಾಗವತ ಪುರಾಣವನ್ನು ಕೇಳಿ ಶ್ರೀಹರಿಯ ಲೋಕವನ್ನು ಹೊಂದಿದನು ಎಂದು ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದರು? ಖಟ್ವಾಂಗನೆಂಬ ರಾಜರ್ಷಿಯು. ಖಟ್ವಾಂಗನೆಂಬ, ಸರಿನಾ? ಕರೆಕ್ಟಾ? ಎರಡೇ ಮುಹೂರ್ತ ಇರುತ್ತಲ್ವಾ? ಹೌದು, ಎರಡೇ ಮುಹೂರ್ತ. ಸರಿಯಾದ ಉತ್ತರ. ಖಟ್ವಾಂಗನೆಂಬ ರಾಜರ್ಷಿ ಬರೀ ಏನಂದ್ರೆ ಅವರು ಇದು ಅಲ್ಲ, ಋಷಿ ಅಲ್ಲ, ಅಥವಾ ಬರೀ ರಾಜ ಅಲ್ಲ, ರಾಜರ್ಷಿ ಅಂತ ಬಿರುದನ್ನು ಪಡೆದಂಥ ಮಹಾನುಭಾವರು ಅವರು ಏನಂದ್ರೆ ತಮಗೆ ಎರಡೇ ಘಳಿಗೆ ಇದೆ ಅಂದ ತಕ್ಷಣ ಏನು ಮಾಡಿದ್ರು, ಈ ಇಹಲೋಕದ ಇದನ್ನೆಲ್ಲ ಬಿಟ್ಟುಬಿಟ್ಟು ಹರಿಲೋಕವನ್ನು ಹೊಂದುವಂಥ ಒಂದು ಇದನ್ನ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಇನ್ನು ಮೂರನೇ ಪ್ರಶ್ನೆ ತಮಗೆ, ಜನನ ರಹಿತವಾದ ನೀನು ಅಂದರೆ ವಿಷ್ಣುವು, ಜನನರಹಿತವಾದ ವಿಷ್ಣುವು ಪ್ರಾದುರ್ಭಾವ ಹೊಂದುವುದಕ್ಕೆ ಯಾವುದು ಮಾತ್ರ ಕಾರಣವೇ ಹೊರತು ಬೇರೇನೂ ಕಾರಣವನ್ನು ಊಹಿಸಲಾರೆವು ಎಂದು ಬ್ರಹ್ಮಾದಿಗಳು ಹೇಳಿದರು. ಇನ್ನೊಂದ್ಸಲಿ ಕೇಳ್ತೀನಿ. ಜನನರಹಿತವಾದ ನೀನು ವಿಷ್ಣು, ನೀನೇ ಅಪ್ಪ, ನೀನು ಪ್ರಾದುರ್ಭಾವ ಹೊಂದುವುದಕ್ಕೆ ಯಾವುದು ಮಾತ್ರ ಕಾರಣ ಹೊರತು ಬೇರೇನೂ ಕಾರಣವನ್ನು ಊಹಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಬ್ರಹ್ಮಾದಿಗಳು ಹೇಳ್ತಾರೆ. ಏನಾರು ಸ್ವಲ್ಪ ನರಸಿಂಹ ಅವತಾರ ಅಲ್ಲ, ಒಟ್ಟಿನಲ್ಲಿ ಯಾವುದೇ ಒಂದು ನೀ ಅವತಾರ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿ ಏನು ನಾವು ಊಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಅವನು ಈ ಪ್ರಾದುರ್ಭಾವ ಆಗ್ತಾನೆ ಹೇಳ್ಬಿಡ್ಲ ನಾನೇ? ಇದಂದ್ರೆ ನಿನ್ನ ಲೀಲೆಯೊಂದೇ ಕಾರಣ ನೋಡ್ರಿ. ಅವನ ಲೀಲಾ ಮಾತ್ರದಿಂದ ಅವನೇನೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಏನೇನು ಬೇಕಾಗಿಲ್ಲ. ನಾವು ಒಂದು ಸಣ್ಣ ಏನಾರು ಒಂದು ಹಬ್ಬ ಹಡಿ ಅದು ಮಾಡ್ಬೇಕಾರೆ ಎಷ್ಟು ಪ್ಲ್ಯಾನ್ ಮಾಡ್ಕೊತೀವಿ, ಅವನಿಗೆ ಏನೂ ಇಲ್ಲ. ದಿಢೀರ ಲೀಲಾ ಮಾತ್ರದಿಂದ ಅವನೇನು ಮಾಡ್ಬಿಡ್ತಾನೆ, ಮಾಡ್ತೀಯ ಅಂತ ಬ್ರಹ್ಮಾದಿಗಳು ಹೇಳ್ಬಿಟ್ರು. ಲೀಲಾ ಮಾತ್ರದಿಂದ ನೀನು ನಮಗೆ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ, ಹೌದಲ್ಲ? ಅದಕ್ಕೆ ನೋಡ್ರಿ ಎಂತೆಂಥ ವರ ಕೊಟ್ಬಿಡ್ತಾರೆ ಅವರು. ಸಾವೇ ಬರದಂಗೆ ವರ ಕೊಡೋದು, ಇದು ಕೊಡೋದು, ಮಾಡಿ ಸಿಕ್ಕಾಕೊಂಡು ಒದ್ದಾಡಿ, ಆದರೆ ಅವನು ಪಾರು ಮಾಡ್ತಾನೆ. ಯಾಕಂದ್ರೆ ಅಂಥ ಮಹಾನುಭಾವ ಪರಮಾತ್ಮ ಅಲ್ವಾ? ಹಾಂ. ಇನ್ನು ಕೊನೆ ಪ್ರಶ್ನೆ ತಮಗೆ, ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಏನಾರು ಹೇಳೋದಿದೆ, ನೀವೇನಾರು ಹೇಳ್ತೀರಾ? ಹೇಗೆ ಅನ್ನಿಸ್ತು ನಿಮಗೆ ಭಾಗವತಕ್ಕೆ ಭಾಗವಹಿಸಬೇಕು ಅಂದಾಗ? ಹೇಗೆ ಅನ್ನಿಸ್ತು? ತುಂಬಾ ದಿವಸದ ಆಸೆ ಇತ್ತು, ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಓಕೆ. ಇನ್ನು ಕೊನೆ ಪ್ರಶ್ನೆ ತಮಗೆ, ಧರ್ಮರಾಯನಿಗೆ ಅವನ ರಾಜ್ಯವನ್ನು ಕೊಡಲು ಇಚ್ಛೆ ಇಲ್ಲದ ದುರ್ಯೋಧನನ ವಿಷಯವಾಗಿ ವಿದುರನು ಧೃತರಾಷ್ಟ್ರನಿಗೆ ಅಂತಿಮವಾಗಿ ಏನು ಸಲಹೆ ಇತ್ತನು? ಧರ್ಮರಾಯನಿಗೆ ಹೇಳ್ತಾರೆ, ಏನೋ ಧರ್ಮರಾಯನಿಗೆ ಅರ್ಧ ರಾಜ್ಯ ಕೊಡ್ಲಿಕ್ಕೆ ಇಚ್ಛೆ ಇಲ್ಲ ದುರ್ಯೋಧನನಿಗೆ. ಆ ವಿಷಯವಾಗಿ ವಿದುರನು ಧೃತರಾಷ್ಟ್ರನಿಗೆ ಅಂತಿಮವಾಗಿ ಹೇಳ್ತಾನೆ, ಹೋಗ್ಲಿ ಕೊನೆಯದೇ ಹೇಳಪ್ಪ. ವಿಷ್ಣು ಮತ್ತು ವಿಷ್ಣು ಭಕ್ತರ ದ್ವೇಷಿಯಾದ ನಿನ್ನ ಮಗನನ್ನು ತ್ಯಜಿಸು. ವಿಷ್ಣು ಮತ್ತು ವಿಷ್ಣು ಭಕ್ತರ ದ್ವೇಷಿಸುವ ನಿನ್ನ ಮಗನನ್ನು ತ್ಯಜಿಸು, ಧರ್ಮರಾಜನಿಗೆ ಅವನ ಪಾಲನ್ನು ಕೊಡು ಅಂತ ಹೇಳ್ತಾನೆ ವಿದುರ. ಧೃತರಾಷ್ಟ್ರನಿಗೆ ಹೇಳ್ತಾನೆ ಅಂತಿಮ. ಎಷ್ಟು ಅಂದರೆ ನಾನಾ ಬಗೆಯಾಗಿ ಹೇಳ್ತಾರಲ್ಲಿ, ಹಾಗೆ ಮಾಡು, ಇನ್ನು ಯಾವುದಕ್ಕೂ ಒಪ್ಪೋದಿಲ್ಲ. ಮಹಾನುಭಾವ ದುರ್ಯೋಧನ ಯಾವುದಕ್ಕೂ ಒಪ್ಪೋದಿಲ್ಲ. ಕೊನೆಗೆ ಏನಾಗುತ್ತೆ, ಆ ವಿಷಯವಾಗಿ ಧೃತರಾಷ್ಟ್ರನಿಗೆ, ಅವನ ರಾಜ ಅಲ್ವಾ, ಅವನು ತೀರ್ಮಾನ ಕೊಡಬೇಕು. ಅದಕ್ಕೆ ವಿದುರ ಹೇಳ್ತಾನೆ ಕೊನೆಯದಾಗಿ, ವಿಷ್ಣು ಹಾಗೂ ವಿಷ್ಣು ಭಕ್ತರ ದ್ವೇಷಿಯಾದ ನಿನ್ನ ಮಗನನ್ನು ತ್ಯಜಿಸು.
ನಿನಗೆ ಈ ಬಾಕಿ ಮಕ್ಕಳು ಇರ್ತಾರೆ, ಅವನೊಬ್ಬನ ನೀನು ತ್ಯಜಿಸು ಅಂತ ಹೇಳಿ ಧರ್ಮರಾಯನಿಗೆ ಆತನ ಪಾಲನ್ನು ಕೊಟ್ಟು ಬಿಡಪ್ಪ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಸರಿಯಾದ ಉತ್ತರ. ಹೀಗೆ ಏನಂದ್ರೆ ಕೊನೆವರೆಗೂ ಅವನೇನಂದ್ರೆ ಬಿಡಲಿಲ್ಲ, ದ್ವೇಷವನ್ನು ಬಿಡಲೇ ಇಲ್ಲ. ಅದು ಹರಿಭಕ್ತರಲ್ಲಿ ದ್ವೇಷ, ಇವರಿಗೆ ಪುತ್ರ ವ್ಯಾಮೋಹ ಅಲ್ವಾ. ಜಾಹ್ನವೀಯ ತೀರವಂತೆ ಜನಕರಾಯನ ಕುವರಿಯಂತೆ, ಜಾಹ್ನವೀಯ ತೀರವಂತೆ ಜನಕರಾಯನ ಕುವರಿಯಂತೆ, ಜಾನಕೀಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ, ಜಾನಕೀಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ, ಆಡ ಪೊಗೋಣ ಬಾರೋ ರಂಗ ಕೂಡಿ ಯಮುನ ತೀರದಲ್ಲಿ, ಆಡ ಪೊಗೋಣ ಬಾರೋ ರಂಗ. ಇಲ್ಲಿ ಭಗವದ್ ಭಕ್ತರು ಹೆಂಗಿರ್ತಾರಂದ್ರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಯಾಕಂದ್ರೆ ಇಲ್ಲಿ ಜಾನಕಿಯನ್ನ ವಿವಾಹ ಆಗಬೇಕಪ್ಪ, ನೀ ಬರಬೇಕು ಅಂತ ಹೇಳಿದರು. ಪಾಂಡವರು ಇದರಲ್ಲಿ ಸೋತರು ಬರಬೇಕು ಅಂತ ಹೇಳಿದ್ರು. ಅಂದರೆ ಏನಂದರೆ ಏನೇ ಕಷ್ಟ ಬರಲಿ, ಇದು ಬರಲಿ, ಸುಖ ಬರಲಿ, ಪರಮಾತ್ಮನನ್ನು ನಾವು ನೆಚ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಹರೇ ಶ್ರೀನಿವಾಸ, ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಹರೇ ಶ್ರೀನಿವಾಸ.